ಈ ದಿವಸ ಅರಸೀಕೆರೆಯಲ್ಲಿ ಇರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮದ ಮುಂದೆ ಭಸ್ಮದ ಜಾಗದಲ್ಲಿ ಇವತ್ತು ಧರಣಿ ಸತ್ಯಾಗ್ರಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ, ಒಂದು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಲಕ್ಷಾಂತರ ಯೋಜನೆಗಳು, ಲಕ್ಷಾಂತರ ಕಾರ್ಯಕ್ರಮಗಳು ರೂಪಿತವಾಗಿರ್ತಕ್ಕಂಥದ್ದನ್ನು ನೋಡುವಂಥ ಸಂದರ್ಭದಲ್ಲಿ ಇವತ್ತು BJPಯವರು, ಕೇಂದ್ರ ಸರ್ಕಾರದವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಅಳಿಸಿ ಈ ಒಂದು ಕಳಂಕವನ್ನು ತಂದಿಟ್ಟಿದ್ದಾರೆ ಈ ದೇಶಕ್ಕೆ. ಅಂಥ ಮಹಾತ್ಮರ ಹೆಸರಿಗೆ ಕಳಂಕ ತಂದಿರತಕ್ಕಂಥದ್ದರ ವಿರುದ್ಧ ಇವತ್ತು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಯೋಜನೆಯನ್ನೇನು ಹಿಂದೆ ಮನಮೋಹನ್ ಸಿಂಗ್ರವರು ಈ ದೇಶದ ಗ್ರಾಮೀಣ ಸ್ವರಾಜ್ಯಕ್ಕೋಸ್ಕರ, ಗ್ರಾಮೀಣ ಬದುಕಿಗೋಸ್ಕರ, ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತಾಪಿ ಜನದ ಗ್ರಾಮೀಣ ಸ್ವಾವಲಂಬನೆಗೋಸ್ಕರ ಇಟ್ಟಿದಂಥ ಕಾರ್ಯಕ್ರಮಗಳು, ಅಂಥ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಂಥ ಈ ಕಾರ್ಯಕ್ರಮವನ್ನು ಏಕಾಏಕಿ ಎಲ್ಲವನ್ನ ಮಾರ್ಪಾಡು ಮಾಡೋದ್ರ ಜೊತೆಗೆ, ಈ ಯೋಜನೆಯ ಮಹತ್ವವನ್ನು ಕಳೆಯೋದ್ರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರ್ತಕ್ಕಂಥದ್ದು ಇಡೀ ಸ್ವತಂತ್ರ ಭಾರತಕ್ಕೆ ಇವತ್ತು ಕಳಂಕವನ್ನು ತಂದಿರತಕ್ಕಂಥ BJP ಸರ್ಕಾರದ ವಿರುದ್ಧ ನಾವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮೆಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇತಿಹಾಸದಲ್ಲಿ ಮತ್ತೊಮ್ಮೆ ಅದೇ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರೆದಿದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅದೇನೇ ಆದ್ರೂ ಬಿಡೋದಿಲ್ಲ. ನಮ್ಮ ರಾಜ್ಯ ಸರ್ಕಾರವು, ನಮ್ಮೆಲ್ಲ ನಾಯಕರುಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರುಗಳು ಪ್ರತಿಯೊಬ್ಬರು ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ. ಅದರ ಜೊತೆಯಲ್ಲಿ ಮುಂದಿನ ವಾರದಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ಈ ಯೋಜನೆಯನ್ನು ತಿರಸ್ಕರಿಸಿ, ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ತಿರಸ್ಕರಿಸಿ ಅವರಿಗೆ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ನಿಲುವನ್ನು ಕಳಿಸ್ತಕ್ಕಂಥವರಿದ್ದೇವೆ.